ಗಾಂಧಿನಗರದಲ್ಲಿ ತಂದೊಂದು ಕಟೌಟ್ ಹಾಕಿಸ್ಕೊಳ್ಬೇಕು, ಅಭಿಮಾನಿಗಳಿಂದ ಶಿಳ್ಳೆ ಚಪ್ಪಾಳೆ ಗಿಟ್ಟಿಸ್ಕೊಳ್ಬೇಕು, ನಾನು ಕೂಡ ಕರ್ನಾಟಕದಾದ್ಯಂತ ಮೆರವಣಿಗೆ ಹೊರಡಬೇಕು, ಸೈ ಅನ್ನಿಸ್ಕೊಳ್ಬೇಕು, ತಂದೆ ಆಗಿರ್ತಕ್ಕಂಥ ಅಭಿಮಾನಿ ಬಳಗವನ್ನು ಸಂಪಾದನೆ ಮಾಡ್ಕೊಳ್ಬೇಕು ಅನ್ನೋದು ಪ್ರತಿಯೊಬ್ಬ ಕಲಾವಿದೆಯ ಆಸೆ ಆಗಿರುತ್ತೆ. ಸೊ ಇವರಿಬ್ಬರ ಆಸೆ ಬಹುಶಃ ಮಾರ್ಚ್ 7ನೇ ತಾರೀಕು ಈಡೇರುತ್ತೆ. ಯಾಕಂದರೆ ಇವರಿಬ್ಬರ ಕಾಂಬಿನೇಷನಲ್ಲಿ ಬರ್ತಿರ್ತಕ್ಕಂಥ ಸಿನಿಮಾ. ಸೊ ಇವರಿಬ್ಬರು ಪೇರಲ್ಲ, ಬಟ್ ಆ್ಯಪಲ್ ಕಟ್ ಸಿನಿಮಾದಲ್ಲಿ ಇಬ್ಬರು ಕೂಡ ತುಂಬ ಅದ್ಭುತವಾದಂಥ ಪಾತ್ರವನ್ನು ಪ್ಲೇ ಮಾಡಿದ್ದಾರೆ. ಸೊ ಆ್ಯಪಲ್ ಕಟ್ ಸಿನಿಮಾದ ನಟರಾಗಿರ್ತಕ್ಕಂಥ ಸೂರ್ಯ ಸರ್ ಜೊತೆಗೆ ಅಮೃತ ಅವರು ನನ್ನ ಜೊತೆ ಈಗ ಜಾಯ್ನ್ ಆಗ್ತಿದ್ದಾರೆ. ಅವ್ರನ್ನ ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಹಾಯ್ ಸೂರ್ಯ, ಹೇಗಿದ್ದೀರಾ? ಚೆನ್ನಾಗಿದೆ ಮೇಡಮ್, ನೀವು ಚೆನ್ನಾಗಿದ್ದೀರಾ? ಹಾಂ, ಸೂಪರ್ ಮ್ಯಾಮ್. ನೀವು? ಚೆನ್ನಾಗಿದೆ. ನೀವು? ಆ್ಯಪಲ್ ಕಟ್ ಬಹುಶಃ ಪ್ರತಿದಿನದ ಲೈಫಲ್ಲಿ ಆ್ಯಪಲ್ನ ಪ್ರತಿ ಸಲ ಎವ್ರಿ ಡೇ ಕಟ್ ಮಾಡಿರ್ತೀರಿ. ಸೊ ಈ ಆ್ಯಪಲ್ ಕಟ್ ಎಷ್ಟು ವಿಶೇಷ ಅನ್ನೋವಂಥದ್ದು? ಆ್ಯಪಲ್ ಎ ಡೇ ಕೀಪ್ ಡಾಕ್ಟರ್ ಅವೇ. ತಿಂದಿದ್ದೀನಿ ಆ್ಯಪಲ್ಲು ಪ್ರತಿನಿತ್ಯ. ಇದು ನನಗೆ ವಿಶೇಷವಾದ ದಿನ ಅಂತ ಹೇಳ್ಬೋದು, ಮಾರ್ಚ್ 7ಕ್ಕೆ. ಯಾಕೆ ಅಂತ ಹೇಳಿದ್ರೆ ಚಿಕ್ಕ ಪುಟ್ಟ ಪಾತ್ರ ಮಾಡಿಕೊಂಡು ಅಸಿಸ್ಟೆಂಟಾಗಿ ಕೆಲಸ ಮಾಡಿಕೊಂಡು ಗುರು ಸರ್ ಜೊತೆ ಕೆಲಸ ಮಾಡಿದೆ. ಆಮೇಲೆ ಗುರುಪ್ರಸಾದ್ ಸರ್ ಜೊತೆ 2ನೇ ಸಲ ಸಿನಿಮಾದಲ್ಲಿ, ಅದಕ್ಕಿಂತ ಮುಂಚೆ ಮೊದಲ ಸಲ ಸಿನಿಮಾದಲ್ಲಿ ಅಸಿಸ್ಟೆಂಟಾಗಿ ಎಸ್ ಎಸ್ ಜೊತೆ ಕೆಲಸ ಮಾಡಿದ್ದೀನಿ, ಯೋಗೇಶ್ ನಾರಾಯಣ್ ಪ್ರೊಡಕ್ಷನಲ್ಲಿ. ಎಲ್ಲ ಕಂಪ್ಲೀಟಾಗಿ ತಿಳ್ಕೊಂಡು ಒಂದು ತರಬೇತಿ ಎಲ್ಲ ಪ್ರಿಪೇರ್ ಆಗಿ ಬಂದಿದ್ದೀನಿ ಅಂತ ಹೇಳ್ಬೋದು. ಇದು ನನಗೆ ತುಂಬ ವಿಶೇಷ. ಯಾಕೆ ಅಂತ ಹೇಳಿದ್ರೆ ನನ್ನ ಕತೆ ಕೇಳಿದಾಗಲೇ ಒಂದು ಲವ್ ಸ್ಟೋರಿ ಹೇಳ್ಬೋದು ಮೇಡಮು, ಇಲ್ಲ ಒಂದು ಮಾಸ್ ಸಿನಿಮಾ ಹೇಳ್ಬೋದು ಅಂದ್ಕೊಂಡಿದ್ದೆ. ಬಟ್ ಅದೆರಡು ಬಿಟ್ಟು ಒಂದು ಸಸ್ಪೆನ್ಸು, ಒಂದು ತಾಯಿ ಮಗಂದ ಸೆಂಟಿಮೆಂಟು, ಒಂದು ಫ್ರೆಂಡ್ಶಿಪ್ ಬಾಂಡಿಂಗು, ಹಾಗೆ ಚಿಕ್ಕ ಪುಟ್ಟ ರೊಮ್ಯಾನ್ಸ್ ಇದೆ ಸಿನಿಮಾದಲ್ಲಿ. ಕಂಪ್ಲೀಟ್ ಔಟ್ ಆ್ಯಂಡ್ ಔಟ್ ಎಂಟರ್ಟೈನ್ಮೆಂಟ್ ಸಿನಿಮಾ ಅಂತ ಹೇಳ್ಬೋದು. ಆ್ಯಪಲ್ ಕಟ್ ನನಗೆ ತುಂಬ ವಿಶೇಷ. ತುಂಬ ವೆಯ್ಟ್ ಮಾಡ್ತಾಯಿದ್ದೀನಿ, 7ನೇ ತಾರೀಕಿಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ಓಕೆ ಮ್ಯಾಮ್, ನೀವು ತೆಲುಗು ಸಿನಿಮಾಗಳನ್ನ ಮಾಡಿದ್ದೀರಿ ಅಂತ ಕೇಳ್ಪಟ್ಟೆ. ಸೊ ಕನ್ನಡದಲ್ಲಿ ನಿಮ್ಮ ಮೊದಲನೇ ಸಿನಿಮಾ. ಎಷ್ಟು ಎಕ್ಸೈಟ್ಮೆಂಟ್ ಆಗಿದ್ದೀರಾ ಕನ್ನಡದ ಅಭಿಮಾನಿಗಳನ್ನ ತಲುಪೋದಕ್ಕೆ ಅನ್ನೋ ಥರದಲ್ಲಿ? ತುಂಬ ಎಕ್ಸೈಟ್ ಇದೆ, ಹಾಗೆ ತುಂಬ ನರ್ವಸ್ನೆಸ್ ಕೂಡ ಇದೆ. ಆ್ಯಂಡ್ ಕನ್ನಡದಲ್ಲಿ ಮುಂಚೆ ಮೂವೀಸ್ ಮಾಡಿದ್ದೀನಿ, ಬಟ್ ಯಾವುದು ರಿಲೀಸ್ ಆಗಿರಲಿಲ್ಲ. ಸೊ ಇಂದು ಒನ್ ಆಫ್ ದ ಲೀಡಾಗಿ ಮಾಡ್ತಾ ಇರೋದು ಆ್ಯಪಲ್ ಕಟ್ಟು. ಸೊ ತುಂಬಾ ಖುಷಿ ಆಗ್ತಾ ಇದೆ. ಇಷ್ಟು ದಿನ ಲೈಕ್ ನಾರ್ಮಲಾಗಿ ನಾವು ಬೇರೆಯವ್ರ ಸಿನಿಮಾ ನೋಡೋಕೆ ಹೋಗ್ತಾಯಿದ್ವಿ. ಸೊ ನಮ್ಮ ಪ್ರೆಸೆನ್ಸ್ ಹೆಂಗಿರುತ್ತೆ ಅಂತ ನೋಡೋಕ್ಕೆ ತುಂಬ ಕಾತರದಿಂದ ಕಾಯ್ತಾ ಇದ್ದೀನಿ, ವೇಟಿಂಗ್ ಫಾರ್ ದ ಮೂಮೆಂಟ್. ಓಕೆ, ಆ್ಯಪಲ್ ಕಟ್ಟಲ್ಲಿ ನಿಮ್ಮ ಪಾತ್ರ ಏನು, ಯಾವ ರೀತಿ ಇರುತ್ತೆ ಅನ್ನೋ ಥರದಲ್ಲಿ? ನಾವು ಟೀಸರ್ ಮತ್ತು ಟ್ರೈಲರಲ್ಲಿ ಗ್ಲಿಮ್ಸ್ ನೋಡಿದ್ದೀವಿ. ಪರ್ಟಿಕ್ಯುಲರ್ ಆಗಿ ನನ್ನ ಸಿನಿಮಾ ಆಡಿಯನ್ಸ್ಗೆ ಹೇಳೋದಾದರೆ, ನನ್ನ ಪಾತ್ರ ಜಾನ್ವಿ ಕ್ಯಾರೆಕ್ಟರ್ ಮಾಡಿರೋದು. ಸೊ ತುಂಬ ರಾಯಲ್, ತುಂಬ ಪಾಶ್ ಹುಡುಗಿ, ತುಂಬಾ ಅಂದರೆ ಕೇರ್ಲೆಸ್. ನನಗೆ ಲೈಕ್ ಯಾವುದೇ ಸೆಂಟಿಮೆಂಟ್ ಬಗ್ಗೆ ಜಾಸ್ತಿ ತಲೆಯಲ್ಲಿಲ್ಲ. ಒಂಥರ ಕೇರ್ಲೆಸ್ ಇರೋ ಥರ ಪಾತ್ರ. ಆಮೇಲೆ ತುಂಬಾ ರಗಡಾಗಿ ಕೂಡ ಮಾಡಿದ್ದೀನಿ. ಸೊ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಪಾತ್ರ. ಮಿಕ್ಸ್ಚರ್ ಆಫ್ ಎಮೋಷನ್ಸ್ ಕೂಡ ಇದೆ ಪಾತ್ರದಲ್ಲಿ. ಅಮೃತ ಎಲ್ಲಿಯವರು ಮೂಲತಃ ಬೇರೆ ಭಾಷೆಯ ಸಿನಿಮಾಗಳನ್ನ ಮಾಡಿದ್ರಿ, ಬಟ್ ಕನ್ನಡದಲ್ಲಿ ತುಂಬ ಲೇಟ್ ಆಯಿತು ಅಂತ ಅನಿಸ್ತಾ ಇದೆ. ಸೊ ಅವಕಾಶಗಳು ಸಿಗಲಿಲ್ವಾ, ಅಥವಾ ಪಾತ್ರಗಳ ಆಯ್ಕೆಯಲ್ಲಿ ಚೂಸಿ ಆಗಿದ್ರಾ ಅನ್ನೋ ಥರದಲ್ಲಿ? ಇಲ್ಲ, ಅವಕಾಶ ಅಂದರೆ ಸಿಗ್ತಾಯಿತ್ತು, ಅದು ರಿಲೀಸ್ ಆಗ್ತಾ ಇರಲಿಲ್ಲ. ನಾನು ಬಂದು ಶಿವಮೊಗ್ಗದಿಂದ ಬಂದಿರೋಳು. ಸೊ ಆಮೇಲೆ ತೆಲುಗುಗೆ ಹೋದಾಗ ಕನ್ನಡ ಮಾಡಿಲ್ವಾ ಅಂತ ಕೇಳೋರು. ಸೊ ಇವಾಗ ಕನ್ನಡ ರಿಲೀಸ್ ಆಗ್ತಾ ಇದೆ. ಸೊ ಈಗ ಕನ್ನಡ ಆಗಿದೆ ಅಂದರೆ ಈಗ ಕನ್ನಡದಲ್ಲೂ ಒಂದು ಪ್ರೊಫೈಲ್ ಅಂತ ಬಂದಿದೆ ಈಗ. ಸೊ ತುಂಬ ಖುಷಿ ಆಗ್ತಾ ಇದೆ. ಅಲ್ಲೂ ತೆಲುಗುಲೂ ಇತ್ತು, ಒಂದು ಅಮೃತ ಅನ್ನೋ ಒಂದು ಹೆಸರಿದೆ. ಸೊ ಇವಾಗ ಕನ್ನಡದಲ್ಲೂ ಬರ್ತಿದೆ. ಸೊ ತುಂಬ ಎಕ್ಸೈಟ್ಮೆಂಟ್ ಆಗಿದ್ದೀನಿ. ಓಕೆ, ಅಮೃತ ಯಾವ ಸಿನಿಮಾ ತೆಲುಗುನಲ್ಲಿ ಮಾಡಿದ್ದು? ಅಲ್ಲಿನ ಆಡಿಯನ್ಸ್ ಎಷ್ಟು ಹತ್ರ ಆಗಿದ್ದೀರಾ? ಸೊ ಯಾವ ರೀತಿ ರೆಕಗ್ನಿಷನ್ ಸಿಕ್ಕಿದೆ ಅಲ್ಲಿನ ಆಡಿಯನ್ಸಿಂದ ಅಂತ? ವ್ಯಾನ್ ಮೂವಿ ಮಾಡಿರೋದು ಲೀಡಾಗಿ. ಇವರು ಶಾಪಿಂಗ್ ಮಾಲ್ ಮಹೇಶ್ ಸರ್ ಜೊತೆ ಪೇರಾಗಿ ಮಾಡಿರೋದು. ಸೊ ಅಲ್ಲಿ ತುಂಬ ಬೇಗ ಕನೆಕ್ಟ್ ಆಗ್ತೀವಿ. ತುಂಬ ಜನ ಲೈಕ್ ಹೋದರೂ ಈಗಲೂ ಹೇಳ್ತಾರೆ, ನೀವು ಇದ್ರಲ್ಲಿ ಮಾಡಿದ್ದೀರಾ ಅಲ್ವಾ ಅಂತ. ಎಲ್ಲ ಥರ ಆಡಿಯನ್ಸ್ ಇದ್ದಾರೆ ಅಲ್ಲಿ. ಬೇಗ ನಮಗೆ ಹೊಸಬ್ರು ಆಗಲಿ ಹಳೆಬ್ರಾಗಲಿ ವೇರಿಯೇಷನ್ಸ್ ಇಲ್ಲ, ಎಲ್ಲರೂ ಒಂದೇ ಥರ ಅನ್ನೋದು. ಸೊ ನಮ್ಮ ಕನ್ನಡದಲ್ಲೂ ಅದೇ ಥರ ಇರೋದು. ಸೊ ಈಗ ಹೊಸಬ್ರದ್ದು ಕಂಟೆಂಟ್ ನೋಡೋಕ್ಕೆ, ಹೊಸ ಸಿನಿಮಾ ನೋಡೋಕ್ಕೆ ತುಂಬ ವೇಟ್ ಮಾಡ್ತಾ ಇರ್ತಾರೆ. ಬಟ್ ನಮ್ಗೆ ಇದುವರೆಗೂ ಒಂದು ಕಂಟೆಂಟ್ ಅಂತ ಸಿಕ್ಕಿಲ್ಲ ಕನ್ನಡದಲ್ಲಿ. ಸೊ ಐ ಹೋಪ್ ಆ್ಯಪಲ್ ಕಟ್ ತೊಗೊಂಡು ಹೋಗುತ್ತೆ, ಅವ್ರನ್ನೆಲ್ಲ ಥಿಯೇಟ್ರಿಗೆ ಕರೆಯುತ್ತೆ ಅಂತ ತುಂಬ ಕಾಯ್ತಾ ಇದ್ದೀನಿ. ಒಂದೊಳ್ಳೆ ಹಿಟ್ ಕೊಡುತ್ತೆ ಅಂತಲೂ ವೇಟ್ ಮಾಡ್ತಾ ಇದ್ದೀನಿ. ಸೊ ಹೋಪ್ ಫಾರ್ ದ ಬೆಸ್ಟ್. ಯಾವ ಸಿನಿಮಾ ರಿಲೀಸ್ ಆಗಲಿಲ್ಲ? ಈ ಹಿಂದೆ ಯಾವುದಾದ್ರೂ ಕೆಲಸ ಮಾಡಿದ ಸಿನಿಮಾ ರಿಲೀಸ್ ಆಗಲಿಲ್ವಾ ಕನ್ನಡದಲ್ಲಿ ಅಂತ? ನನಗೆ ಗುಮ್ಮ ಮೂವಿ ಮಾಡಿದ್ದೆ. ಸೊ ಸಸ್ಪೆನ್ಸ್ ಅಂತ ಒಂದು ಮೂವಿ ಮಾಡಿದ್ದೆ. ಸೊ ಅದು ರಿಲೀಸ್ ಆಗಲಿಲ್ಲ. ಇವಾಗ ಇದು ಮೂವಿಗೆ ರಿಲೀಸ್ ಆಗ್ತಿದೆ. ಪ್ಲಸ್ ಖುಷಿನೂ ಇದೆ, ಹಂಗೆ ನರ್ವಸ್ ಕೂಡ ತುಂಬ ಇದ್ದೀನಿ. ಸೊ ಈ ಪಾತ್ರನ ಹೆಂಗೆ ತೊಗೊಂಡಿದ್ದಾರೆ
ಹೆಂಗೆ ತಗೋತಾರೆ ಅಂತ ಒಂದು ಮೈಂಡ್ ಸೆಟ್ ಕೂಡ ಇದೆ. ಸೊ ಐ ಹೋಪ್ ಎಲ್ಲರಿಗೂ ಇಷ್ಟ ಆಗುತ್ತೆ. ಸರ್, ಮಠ ಗುರುಪ್ರಸಾದ್ ಸರ್ ಅಂದಾಕ್ಷಣ ನನಗೆ ತುಂಬ ವಿಚಾರಗಳು ಕೇಳಬೇಕು ಅಂತ ಅನಿಸುತ್ತೆ. ಯಾಕಂದರೆ ಅವರೊಟ್ಟಿಗೆ ತುಂಬ ತಿಳ್ಕೊಂಡಿದ್ದಂಥ ವಿದ್ವಾಂಸರು ಅಂತಂದರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ಬಟ್ ಅವ್ರು ತೊಗೊಂಡಂಥ ನಿರ್ಧಾರದಿಂದ ಸೊ ಎಷ್ಟೋ ಜನ ಅವ್ರ ಜೊತೆ ಕೆಲಸ ಮಾಡೋರು ಇವಾಗ ಅನಾಥರಾದರು. ಸೊ ತುಂಬ ಕಲಿಯೋದಿತ್ತು ಅವ್ರ ಹತ್ರ. ಸೊ ಅವರ ವೈಯಕ್ತಿಕ ಜೀವನದಲ್ಲಿ ಏನೇ ಇರ್ಬೋದು, ಯಾವ ಕಾರಣಕ್ಕೆ ಅವರು ಆ ಥರದ್ದು ಒಂದು ನಿರ್ಧಾರ ತೊಗೊಂಡ್ರೋ ಗೊತ್ತಿಲ್ಲ. ಬಟ್ ಅವ್ರ ಜೊತೆ ಎಷ್ಟು ಒಡನಾಟ ಇತ್ತು ತಮಗೆ, ಯಾವೆಲ್ಲ ಸಿನಿಮಾಗಳಲ್ಲಿ ನೀವು ಅವ್ರ ಜೊತೆ ಕೆಲಸ ಮಾಡಿದ್ರಿ, ಏನೆಲ್ಲ ಕಲ್ತಿದ್ರಿ ಅನ್ನುವಂಥ ಒಂದು ಕ್ಯೂರಿಯಾಸಿಟಿ. 2ನೇ ಸಲ ಸಿನಿಮಾದಲ್ಲಿ ಸ್ಟಾರ್ಟ್ ಮಾಡಿದ್ದ ಅವ್ರ ಜೊತೆ ಕೆರಿಯರು. ಅಂದರೆ ಮೊದಲ ಸಲ ಮಾಡಿದ್ದೆ ಅಸಿಸ್ಟೆಂಟಾಗಿ. ಬಟ್ ಇವ್ರ ಜೊತೆ ಸರ್ ಜೊತೆ ವರ್ಕ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ನಾನು ಪ್ರೊಡ್ಯೂಸರ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು, ಯೋಗೇಶ್ ನಾರಾಯಣ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು, ಇಲ್ಲ ನಾನು ಕಲಿಬೇಕು, ಇನ್ನೂ ಕಲಿಯೋದಿದೆ, ತುಂಬ ಇದೆ ಅಂತ ಹೇಳಿದಾಗ ಆಯಿತು ಅಂತ ಹೇಳಿದ್ರು. ನನಗೆ ಆದಂಥ ಒಂದು ಸ್ಪೇಸ್ ಕೊಟ್ಟರು ಗುರು ಸರು. ಪ್ರತಿನಿತ್ಯ ಅಲ್ಲೇ ಇರ್ತಿದ್ದೆ. ಮನೆ ಪಕ್ಕನೇ ಆಫೀಸ್ ಮಾಡಿದರು. ಅಲ್ಲೇ ಪ್ರತಿನಿತ್ಯ ನೈಟ್ ನಮ್ಮ ಮನೆ ಸಾಮಾನ್ಯ ಬರ್ತಿರಲಿಲ್ಲ ಮನೆಗೆ, ಅಲ್ಲೇ ಇರ್ತಿದ್ದೆ. ಡಿಸ್ಕಷನಲ್ಲಿ ಎಲ್ಲ ಕಡೆ ಕೂರಿಸೋರು ನನ್ನ. ಕಲಿಯೋದಿರುತ್ತೆ, ತುಂಬ ಇರುತ್ತೆ. ನಾನೇ ಕೇಳಿ ಕೂರ್ತಿದ್ದೆ ಸರ್ ಜೊತೆ. ಬಟ್ ರೆಗ್ಯುಲರಾಗಿ ಕೂರಿಸಿ ಹೇಳ್ಕೊಡ್ತಿದ್ರು, ಒಂದು ಮಗು ಥರ ಹೇಳ್ಕೊಡ್ತಿದ್ರು. ಬಟ್ ಪರ್ಸ್ನಲ್ ನಾನು ಮಾತಾಡೋದು ತಪ್ಪಾಗುತ್ತೆ, ತುಂಬ ಚಿಕ್ಕವನು ನಾನು. ಯಾಕೆಂದರೆ ಅವ್ರ ಮನೇಲಿ ಅನ್ನ ತಿಂದಿದ್ದೀನಿ ನಾನು, ಅದು ತಪ್ಪಾಗುತ್ತೆ. ಬಟ್ ನನಗೆ ಒಂದು ಗುರುಗಳು ಅಂತ ಹೇಳ್ಬೋದು. ನಮ್ಮ ಯೋಗೇಶ್ ನಾರಾಯಣ ಆಗಿರ್ಬೋದು, ನಮ್ಮ ಗುರುಪ್ರಸಾದರ್ ಆಗಿರ್ಬೋದು, ಒಂದು ಗುರುಗಳು ಅಂತ ಹೇಳ್ಬೋದು. ಯಾಕೆಂದರೆ ಎಲ್ಲ ಹೇಳ್ಕೊಡ್ತಾರಲ್ಲ ಅವರೇ ನಿಜವಾದ ಗುರು. ಕೆಲವು ಕಡೆ ಹೇಳ್ಕೊಡಲ್ಲ, ಎಲ್ಲಿ ಕಲ್ತು ಬಿಡ್ತಾನೆ ಅಂತ ಹೇಳ್ಕೊಡಲ್ಲ. ಬಟ್ ನಮ್ಮ ಗುರುಪ್ರಸಾದ್ ಸರ್ ತುಂಬ ಹೇಳ್ಕೊಡ್ತಿದ್ರು, ಇಲ್ಲ ಹೀಗಿರಬೇಕು, ಸ್ಟೈಲ್ ಇರುತ್ತೆ ನಿನಗಿದೆ, ಹೀರೋ ಮೆಟೀರಿಯಲ್ಲೇ ನೀನು, ಬಟ್ ನೀನು ಪ್ರಯತ್ನ ಪಡಬೇಕು. ಬಟ್ ಅವ್ರು ಹೇಳಿದರು, ನಮ್ಮ ಯೋಗೇಶ್ ನಾರಾಯಣ ಹೇಳಿದರು, ಗುರು ಸರ್ಗೂ ಹೇಳಿದರು, ಮಾಡೋಣ ಒಂದು ಸಿನಿಮಾ ಮಾಡೋಣ ಅಂತ ಹೇಳಿದರು. ಬಟ್ ಅದಾಗಲಿಲ್ಲ ಅಷ್ಟೇ. ಓಕೆ, ಅದೇ ಹೀರೋ ಆಗಿ ನಿಮ್ಮನ್ನು ಹಾಕೊಂಡು ಸಿನಿಮಾ ಮಾಡಬೇಕು. ಪ್ರಿಪ್ರೇಷನ್ಸು ಪ್ಲ್ಯಾನ್ಸ್ ಎಲ್ಲ ನಡೆದಿತ್ತಾ, ಕತೆ ಅಥವಾ ಏನಾದರೂ ರೆಡಿ ಇತ್ತಾ, ಹೇಗೆ ಅಂತ? ಇಲ್ಲ, ನನಗೆ ಪ್ರತಿನಿತ್ಯ ಹೇಳೋರು, ಯಾರೇ ಬಂದಿದ್ರು ನಮ್ಮ ಹುಡುಗನ ಹೀರೋ ಮಾಡ್ತೀನಿ ಅಂತ ಹೇಳ್ತಿದ್ರು. ಗುರು ಸರ್ ಹೇಳೋರು ಯಾವಾಗಲೂ. ನಮ್ಮ ಯೋಗೇಶ್ ನಾರಾಯಣ ಆಗಿರ್ಬೋದು, ಅವರು ಇಬ್ಬರು ಹೇಳೋರು. ಯಾಕೆಂತ ಹೇಳಿದ್ರೆ ಎಲ್ಲ ಕಲಿತಿದ್ದೆ, ಒಂದೊಂದಾಗಿ ಬೇಗ ಕಲಿತಾಗ ಅವ್ರು ಖುಷಿ ಆಗೋದು, ಹುಮ್ಮಸ್ಸಾಗಿ ಇದ್ದಾನೆ ಹುಡುಗ ಅಂತ. ನಾನು ಸಾಮಾನ್ಯ ಮನೆಗೆ ಬಂದೇ ಇಲ್ಲ ಬಿಡಿ, ಮನೇಲಿ ಎಷ್ಟೇ ಫೋನ್ ಮಾಡಿದ್ರು. ಬಟ್ ನನಗೆ ಇಲ್ಲಿ ಒಲವು ಜಾಸ್ತಿ, ಸಿನಿಮಾ ಅಂತಲೇ ಇದ್ದೆ. ಬಟ್ ನಾನು ಏಕ್ದಮ್ ಬಂದು ಈ ಸಿನಿಮಾಗೆ ಆ್ಯಪಲ್ ಕಟ್ ಗೀರೋ ಆಗಲಿಲ್ಲ. ಅಸಿಸ್ಟೆಂಟಾಗಿ ಟೀ ಗ್ಲಾಸ್ ತುಳ್ದು, ಬಟ್ಟೆ ಒಗೆದು, ಅಂದರೆ ಎಲ್ಲ ಮಾಡಿದ್ದೀನಿ ನಾನು. ಎಲ್ಲ ಮಾಡಿ ಬಂದವನು ಇಲ್ಲಿ ಹೀರೋ ಆಗ್ತಾ ಇರೋದು. ಬಟ್ ಎಲ್ಲ ಕಲ್ತು ಬಂದರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಏಕ್ದಮ್ ಬಂದುಬಿಟ್ರೆ ಸ್ಟಾರ್ ಆಗೋಕ್ಕಾಗಲ್ಲ. ನಮ್ಮ ಸರ್ ಯಾವಾಗಲೂ ಹೇಳೋರು, ನನ್ನ ಫೈಟಿಂಗ್ ಕ್ಲಾಸ್ ಜೊತೆಲೇ ಹೋಗ್ತಿದ್ದೆ. ಯಾಕೆಂದರೆ ಪ್ರಸನ್ನ ಥಿಯೇಟ್ರಲ್ಲಿ ನವೀನ್ ಅಂತ ಸರ್, ಎಸ್ ಸರ್ ಹೆಸರಾಗ ಅಪ್ಪು ವೆಂಕಟೇಶ್ ಮಾಸ್ಟರ್ ಹೇಳ್ಕೊಡೋರು. ಬಟ್ ಕ್ಲಾಸ್ ಸ್ಟಾರ್ಟ್ ಆಗ್ತಿದ್ದು 5:15. ನಾನೊಂದು 5-10 ನಿಮಿಷ ಲೇಟ್ ಆಗ್ತಿದ್ವಿ ನಾವೆಲ್ಲ ಹೋಗೋರು. ಬಟ್ ಸರ್ 5 ಗಂಟೆಗೆ 4:45ಗೆ ಬಂದು ವೆಯ್ಟ್ ಮಾಡ್ತಿದ್ರು ಮಾಸ್ಟ್ರಿಗೆ. ಹಂಗೆ ಆ ಡೆಡಿಕೇಶನ್ ಅವ್ರು ನಮ್ಗೆ ಹೇಳೋರು, ಮಾಸ್ಟ್ರಿಗೆ ಯಾವತ್ತೂ ಕಾಯಿಸ್ಬಾರ್ದು, ರೆಸ್ಪೆಕ್ಟ್ ಇರಬೇಕು. ಅವರು ಸೀರಿಯಲ್ಸ್ ಮಾಡ್ತಿದ್ರು. ಇಲ್ಲ ನಾನು ಅವಾಗ ಚಿಕ್ಕ ಹುಡುಗ. ಫೈಟಿಂಗ್ ಕಲಿಯೋದು ಅಭ್ಯಾಸ ಮಾಡ್ಕೊಳ್ತಾ ಇದ್ರು. ಹೌದು, ಅಲ್ಲಿ ರೆಗ್ಯುಲರ್ ಬರೋರು. ಆಗಿನ ಸ್ಟಾರ್ ಆಗಿರಲಿಲ್ಲ ಅವರು. ಅಂದರೆ ನಾರ್ಮಲಾಗೆ ಅಲ್ಲೇ ಬಂದು ಕಲಿತಿದ್ರು, ಸೀರಿಯಲ್ಸ್ ಮಾಡ್ತಿದ್ರು. ಅವಾಗ ನೋಡ್ತಿದ್ವಿ, ಸೀರಿಯಲಲ್ಲಿ ಒಂದು 4-5 ಸೀರಿಯಲ್ ಮಾಡಿರಲ್ಲ, ಗೊತ್ತಿತ್ತು. ನವೀನ್ ಅಂತ ಅವ್ರಿಗೆ ಗೊತ್ತಿತ್ತು. RXL ಬರೋರು, ನನಗಿನ ನೆನಪಿದೆ. ನಾನು ಅವಾಗ ಚಿಕ್ಕವನು, ಯಾಕೆಂದರೆ ನಾನು ಕಲಿತಿದ್ದೆ, ಫೈಟ್ ಕಲಿಬೇಕು ಅಂತಲೇ ಹೋಗ್ತಿದ್ದೆ ನಾನು. ನೋಡೋಣ ಹೇಗಿರುತ್ತೆ ಅಂತ ಎಲ್ಲ. ಅಂದರೆ ನಾನು ಹೀರೋ ಆಗಬೇಕು ಅಂತ ಫಿಕ್ಸ್ ಆಗಿಬಿಟ್ಟಿದ್ದೆ. ಬಟ್ ಪ್ರಸನ್ನ ಥಿಯೇಟ್ರ್ ಒಳಗಡೆ ಹೇಳ್ಕೊಡ್ತಾಯಿದ್ದೆ ಫೈಟ್ ಕ್ಲಾಸು. ಮಾರ್ನಿಂಗು ನಿಮಗೆ 10:30 ಮೇಲೆ ಯಾರಿಗೂ ಹೇಳ್ಕೊಡ್ತಿರಲಿಲ್ಲ. ಯಾಕೆಂದರೆ ಸಿನಿಮಾ ಥಿಯೇಟ್ರಿಗೆ ಬರಬೇಕಲ್ಲ, ಅದಕ್ಕಿಂತ ಮುಂಚೆ ಹೇಳ್ಕೊಡೋರು ಅಪ್ಪು ವೆಂಕಟೇಶ್ ಮಾಸ್ಟ್ರು. ಅದನ್ನ ಕಲಿತಿದ್ದೆ. ಅವಾಗೆಲ್ಲ ನೋಡಿದ್ನಲ್ಲ, ಸ್ಟ್ರಗಲ್ ಅಂತ ನೋಡಿದ್ದೆ. ಅವ್ರನ್ನೆಲ್ಲ ನೋಡಿ ಆಮೇಲೆ ಅವ್ರ ಇನ್ಸ್ಪಿರೇಷನ್ ಅಂತ ಹೇಳ್ಬೋದು. ಸರಿಗೆ ಇವತ್ತು ಸೂಪರ್ ಸ್ಟಾರು. ಅವ್ರು ಹೇಳೋರು, ಮುಂದಿನ ಒಂದಿನ ಹೀರೋ ಹಾಗೆ ಆಗ್ತೀನಿ ಅಂತ ಹೇಳೋರು. ನಾನು ನಗ್ತಿದ್ವಿ ಅಷ್ಟೇ. ಪರಿಚಯ ಇದೆಯಾ? ಇಲ್ಲ, ಅಂದರೆ ಮೊದಲ ಸಲದ ಕೆಲಸ ಮಾಡಿದೆ. ಅದಾದಮೇಲೆ ಮೊದಲ ಸಲ ಕೆಲಸ ಮಾಡಿದ್ದೀನಿ. ಅಸಿಸ್ಟೆಂಟ್ ಕೆಲಸ ಮಾಡಿದ್ದೀನಿ. ಗುರ್ತಿರಿದೆ. ಇವಾಗ ಅಷ್ಟಿಲ್ಲ ಸರ್. ಈಗ ಅದೇ ಹೇಳಿ, ಅವತ್ತಿಗೆ ನೀವು ನೋಡಿದಂಥ ಯಶ್ ಸರ್ ಇವತ್ತು ದೊಡ್ಡ ಸೂಪರ್ ಸ್ಟಾರ್ ಆಗಿ ಬೆಳೆದು ನಿಂತಿದ್ದಾರೆ. ಸೊ ಅವ್ರದ್ದೊಂದು ಪ್ಲಾನಿಂಗ್ ಇತ್ತು, ಈ 5 ವರ್ಷದಲ್ಲಿ ನಾನು ಇದಾಗ್ತೀನಿ, ಈ 10 ವರ್ಷದಲ್ಲಿ ನಾನು ಈ ಹಂತಕ್ಕೆ ನಿಲ್ತೀನಿ ಅಂತ. ಅದೊಂದು ಪ್ಲಾನಿಂಗ್ ಹಾಕ್ಕೊಂಡಿದ್ದಾರಂತೆ. ರಾಧಿಕಾ ಮೇಡಮ್ ತುಂಬ ಸಲ ಹೇಳಿದ್ದಾರೆ. ಸೊ ಸೂರ್ಯ ಅವರು ಕೂಡ ಅದೇ ಥರ ಚಾರ್ಟ್ ಏನಾದರೂ ಹಾಕ್ಕೊಂಡು ಈ ವರ್ಷಕ್ಕೆ ಈ ಗೋಲ್ನ ರೀಚ್ ಆಗಬೇಕು ಅಥವಾ ಇದೊಂದು ಟಾರ್ಗೆಟು ಈ ಥರದ ಬದುಕ್ತಾ ಇದ್ದಾರಾ ಅಥವಾ ಹೇಗೆ ಅಂತ? ಇಲ್ಲ, ಸರ್ ತುಂಬ ಹೇಳಿದ್ದಾರೆ. ಮೊದಲ ಸಲ ಟೈಮಲ್ಲೂ ತುಂಬ ಹೇಳಿದ್ದಾರೆ. ನಾನು ಹೇಳಿದ್ದೆ ಆವಾಗ, ಪ್ರಸನ್ನ ಥಿಯೇಟ್ರಿಗೆ ಬರ್ತಿದ್ದೆ ಅಂತೆಲ್ಲ ನೆನಪಲ್ಲಿದೆ ಅಂತ ಹೇಳಿದ್ರು. ಬಟ್ ಚಾರ್ಟ್ ಅನ್ನೋದಕ್ಕಿಂತ ಒಂದು ವೇಲ್ ಹೋಗ್ತಾ ಇದ್ದೀನಿ. ಅದು ಒಳ್ಳೆ ದಾರಿ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ನಾನು ಎಜುಕೇಷನ್ BLB ಮಾಡಿರೋದು. ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡಿ ಲಾಯರ್ ವೃತ್ತಿನ ಬಿಟ್ಟು ನಾ ಇಲ್ಲಿ ಬಂದವನು. ಯಾಕೆ ಸರ್ ಅದು ಲಾ ಬಿಟ್ಟು ಆ್ಯಕ್ಟರ್ ಆಗಬೇಕು ಅಂತ ಅನಿಸಿದ್ದು ಯಾಕೆ? ಅದೇ ಹೇಳಿದ್ರಿ, ತುಂಬ ಅದು ಪ್ಲೇಟ್ಸ್ ಎಲ್ಲ ತೊಳೆದಿದ್ದೀನಿ, ಕಾಫಿ ಗ್ಲಾಸ್ ತೊಳೆದಿದ್ದೀನಿ, ನಾನು ಅಸಿಸ್ಟೆಂಟ್ ಆಗಿ ಅಸೋಸಿಯೇಟ್ ಆಗಿ ಎಲ್ಲ ತುಂಬ ಕೆಲಸ ಮಾಡ್ಕೊಂಡು ಇಲ್ಲಿವರೆಗೂ ಬಂದಿದ್ದೀನಿ ಅಂತ. ಸೊ ಲಾ ಮಾಡಿದವರು, ತುಂಬ ಕೇಸ್ಗಳಲ್ಲಿ ವಾದ ಮಾಡಬೇಕಾಗಿರೋರು, ಸೊ ಆ್ಯಕ್ಟರ್ ಆಗಬೇಕು ಅಂತ ಅನಿಸಿದ್ದು ಯಾಕೆ? ಅಷ್ಟೆಲ್ಲ ಸ್ಟ್ರಗಲ್ ಯಾಕೆ ಪಟ್ರಿ ಅಂತ, ಪಡ್ತಿದ್ದೀರಾ ಅಂತ?
ನನಗಿಲ್ಲಿ ಖುಷಿ ಕೊಟ್ಟಿದೆ, ಇದು ನನಗೆ ಖುಷಿ ಕೊಟ್ಟಿದೆ, ನೆಮ್ಮದಿ ಇದೆ. ದುಡ್ಡು ಲೇಟಾಗಿ ಸಂಪಾದನೆ ಮಾಡ್ಬೋದು, ಸಂಪಾದನೆ ಎಲ್ಲರೂ ಮಾಡ್ತಾರೆ, ಲೇಟಾಗಿ ಸಂಪಾದನೆ ಮಾಡ್ಬೋದು, ಬಟ್ ನನಗೆ ಸಮಾಧಾನ ತರಲಿಲ್ಲ. ನಿಮ್ಗೆ ಅಲ್ಲಿ ಸುಳ್ಳು ಹೇಳಬೇಕು, 10 ನಿಮಿಷಕ್ಕೂ ಸುಳ್ಳು ಹೇಳಬೇಕು, ಗಂಡ ಹೆಂಡತಿ ಡೈವರ್ಸ್ ಮಾಡಲೇಬೇಕು, ನನಗೆ ಸಮಾಧಾನ ತರಲಿಲ್ಲ. ಇವ್ರ ಕುಟುಂಬ ನಾನು ಯಾಕೆ ಹಾಳು ಮಾಡಬೇಕು ಅಂತ ನನಗೊಂದು ಥಾಟ್ ಬಂತು. ಮನೇಲಿ ಹೇಳಿದೆ, BLLB ಮಾಡಿರೋದು ನಾನು 5 ಇಯರ್ಸ್ ಕೋರ್ಸು, ಹೇಳಿದೆ ನಿನ್ನಿಷ್ಟಪ್ಪ ಅಂತ ಹೇಳಿದ್ರು. ಹಾಗಾಗಿ ನಾನು ಇದಕ್ಕೆ ಬಂದು ಒಂದು ಇಲ್ಲಿ ನೆಲೆ ಊರೋಣ ಅಂತ ಪ್ರಯತ್ನ ಪಡ್ತಾಯಿದ್ದೀನಿ. ಏನಾಗಬೇಕಂತ ಬಂದಿದ್ದು? ಆ್ಯಕ್ಟರ್ ಆಗಬೇಕಂತನೇನಾ ಅಥವಾ ಡೈರೆಕ್ಟರ್ ಆಗಬೇಕು ಅಂತಲೇ? ಕಲಾವಿದ ಆಗಬೇಕು ಅಂತಲೇ ಬಂದಿತ್ತು. ನಾ ಹೀರೋ ಆಗಬೇಕು ಅಂತ ಬರಲಿಲ್ಲ, ಹೀರೋ ಆಗಬೇಕು ಆಗೋ ಥರ ಮಾಡಿದ್ರು. ನಮ್ಮ ಗುರು ಸರ್ ಆಗಿರ್ಬೋದು, ನಮ್ಮ ಯೋಗೇಶ್ ನಾರಾಯಣ ಆಗಿರ್ಬೋದು, ತುಂಬ ಜನ ಡೈರೆಕ್ಟರ್ಸ್ ಆಗಿರ್ಬೋದು, ನಮ್ಮ ಶಿವು ಸರ್ ಫ್ಯಾಮಿಲಿ ಮ್ಯಾನ್ ಡೈರೆಕ್ಟ್ ಮಾಡ್ತಾರಲ್ಲ ಅವರಾಗಿರ್ಬೋದು, ಇಲ್ಲ ಹೀರೋ ಮೆಟೀರಿಯಲ್ ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾನು ಸುಮ್ಮನೆ ಗೇಲಿ ಮಾಡ್ತಾ ಇರ್ಬೋದು, ಜಿಮ್ಮಲ್ಲೆಲ್ಲ ಹೋಗ್ಬೇಕಾದ್ರೆ ಗೇಲಿ ಮಾಡೋರು, ಹೀರೋ ಥರ ಇದೆಯಾ ಅಂತೇಳಿ ನಾನು ಸುಮ್ಮನೆ ತಲೆಗೆ ತೊಗೊಂಡು ಸುಮ್ಮನೆ ಆಗ್ಬಿಡ್ತಿದ್ದೆ. ಆಮೇಲೆ ಹೇಳ್ತಾ ಬಂದರೆ ನಾನು ಬೀದಿ ನಾಟಕ ಮಾಡ್ತಿದ್ದೆ, ಆದರ್ಶ ಫಿಲಮ್ ಇನ್ಸ್ಟಿಟ್ಯೂಟಲ್ಲಿ ಕೋರ್ಸ್ ಕಂಪ್ಲೀಟ್ ಮಾಡಿದೆ 1 ಇಯರ್ದು ಇದಕ್ಕೆ ಅಂತಲೇ. ಅಲ್ಲೆಲ್ಲ ಬಂದಾದ್ಮೇಲೆ ಇಲ್ಲ ಎಸ್ನಾರಾಯಣ ಸರ್ ಹೇಳೋರು, ಯಾಕೆಂದರೆ ಆದರ್ಶ ಫಿಲಮ್ ಇನ್ಸ್ಟಿಟ್ಯೂಟಲ್ಲಿ ಅವರೇ ಪ್ರಿನ್ಸಿಪಲ್ ಆಗಿದ್ದು. ಆಮೇಲೆ ತುಂಬ ಜನ ಡೈರೆಕ್ಟರ್ಸ್ ಹೇಳೋರು. ಹಾಗಾಗಿ ನನಗದು ಅನಿಸ್ತು, ಅದಕ್ಕೆ ನಾನು ಇಲ್ಲಿ ಪ್ರಯತ್ನ ಪಡೋಣ ಅಂತ ಬಂದಿರೋದು. ಓಕೆ, ನಿಮ್ಮ ಗುರುಗಳ ಸಿನಿಮಾಗಳಲ್ಲೇ ಸಣ್ಣ ಪುಟ್ಟ ಪಾತ್ರಗಳನ್ನ ಪ್ಲೇ ಮಾಡುವಂಥ ಅವಕಾಶಗಳು ಸಿಕ್ಕಿದೆಯಾ? ನನಗೆ ಗೊತ್ತಿಲ್ಲ, ಸೊ ಅದಕ್ಕೆ ಇಲ್ಲ ಖಂಡಿತ ಮಾಡಿಲ್ಲ. ಅಂದರೆ ಅವ್ರು ಕೊಟ್ಟಿಲ್ಲ ಅಂತನಾ ಅಥವಾ ನೀವು ಕೇಳಿಲ್ಲ? ಇಲ್ಲ, ಕೊಟ್ಟಿಲ್ಲ ಅಂತಲ್ಲ, ಕೇಳಿದರೆ ನಾನು ಮಾಡೋಕ್ಕಾಗಲಿಲ್ಲ, ಆ ಪಾತ್ರಗಳನ್ನ ನಾನು ಮಾಡೋಕ್ಕಾಗಲಿಲ್ಲ. ನಿಮ್ಮದೇ ಸಿನಿಮಾ ಬಹು ವರ್ಷದ ಕನಸು ಆ್ಯಪಲ್ ಕಟ್ ಮೂಲಕ ನೆರವೇರ್ತಿದೆ. ಅಂದರೆ ಹೀರೋ ಆಗಿ ಲಾಂಚ್ ಆಗ್ತಿದ್ದೀರಾ. ನೀವೇ ಹೇಳಿದಾಗೆ ಯಶ್ ಸರ್ನ ಆ ದಿನಗಳಿಂದ ನೋಡ್ಕೊಂಬಂದಿದ್ದೀರಾ. ಅವರು ಗಾಂಧಿನಗರದಲ್ಲಿ ಕಟೌಟ್ ಹಾಕ್ಸ್ಕೊಳ್ಬೇಕು ಅನ್ನೋಂಥ ಕನಸು ಇವತ್ತು ಪ್ಯಾನ್ ವರ್ಲ್ಡ್ ಮಟ್ಟದಲ್ಲಿ ಕಟೌಟ್ ಹಾಕ್ಸ್ಕೊಳ್ತಾ ಇದ್ದಾರೆ. ಸೊ ನಿಮ್ಮ ಒಂದು ಡೆಬ್ಯೂ ಕನಸು ಈಗ ನೆರವೇರ್ತಾ ಇದೆ ಮಾರ್ಚ್ 7ಕ್ಕೆ. ಎಷ್ಟು ಎಕ್ಸೈಟ್ಮೆಂಟಾಗಿ ಕಾಯ್ತಾ ಇದ್ದೀರಾ ಆ ಕ್ಷಣಕ್ಕೆ, ಆ ದಿನಕ್ಕೆ? ತುಂಬ ಖುಷಿ ಆಗ್ತಿದೆ ಮೇಡಮ್. ಯಾಕೆಂತ ಹೇಳಿದ್ರೆ ಹೀರೋ ಆಗ್ತಾಯಿದ್ದೀನಿ, ಅದೊಂದು ಖುಷಿ. ಬಟ್ ಜನ ಯಾವ ಥರ ಸ್ವೀಕರಿಸ್ತಾರೆ. ನಾನು ಮಾಸ್ ಹೀರೋ ಆಗಬೇಕು ಅಂತ ಬಂದವನು. ನಮ್ಮ ಸಿಂಧು ಮೇಡಮು ಮಾನವಶಾಸ್ತ್ರ ಪ್ರೊಫೆಸರಲ್ಲಿ ತೋರಿಸ್ತಾ ಇರೋನ್ನ, ಅಂದರೆ ಸ್ಕೆಲಿಟನ್ನು, ಡೆಡ್ ಬಾಡಿ, ಸ್ಕಲ್ಲು, ಡೆಡ್ ಬಾಡಿನ ಮಣ್ಣಿನ ತೆಗೆದು ಇದು ಹೆಣ್ಣುದ ಗಂಡದ ಅಂತ ಕಂಡಿಡಿಯೋಂತಹ ಪಾತ್ರ. ಅದ್ರ ಜೊತೆಗೆ ಒಂದು ಸ್ವಲ್ಪ ಲವ್ ಇದೆ, ರೊಮ್ಯಾನ್ಸ್ ಇದೆ, ಕಾಮಿಡಿ ಇದೆ, ತಾಯಿ ಮಗನ ಬಾಂಧವ್ಯ ಇದೆ. ತುಂಬ ಇಂಟ್ರೆಸ್ಟಿಂಗ್ ಕತೆ ಅಂತ ಹೇಳ್ಬೋದು. ಎಲ್ಲ ಕಂಪ್ಲೀಟ್ ಔಟ್ ಆ್ಯಂಡ್ ಔಟ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್. ಅಂದರೆ ಯಾರೂ ಕೂಡ ಇಲ್ಲ ಗುರು ಚೆನ್ನಾಗಿಲ್ಲ ಅಂತ ಹೇಳಲ್ಲ, ಯಾಕೆಂದರೆ ಸಿನಿಮಾ ಕಂಟೆಂಟ್ ಆ ಥರ ಇದೆ. ಆಮೇಲೆ ಕ್ಲೈಮ್ಯಾಕ್ಸು ತುಂಬ ವಿಶೇಷವಾಗಿದೆ, ವಿಭಿನ್ನವಾಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಖುಷಿಯಾಗಿದ್ದೀನಿ, ಎಕ್ಸೈಟೆಡ್ ಆಗಿದ್ದೀನಿ. ಓಕೆ, ಒಬ್ಬ ಆರ್ಟಿಸ್ಟ್ನ ಇನ್ನೊಬ್ಬರ ಆರ್ಟಿಸ್ಟ್ ಕಂಪೇರ್ ಮಾಡೋದು ತಪ್ಪಾಗುತ್ತೆ, ಬಟ್ ಈ ಲುಕ್, ಗ್ಲಾಸ್ ಲುಕ್ ನಿಮ್ಮದೇ ಅಲ್ವಾ? ಸದ್ಯಕ್ಕೆ ಕಾಂತಾರ ಪ್ರೀಕ್ವೆಲ್ ಲುಕ್ಕು ರಿಷಬ್ ಸರ್ದು ಹಂಗೆ ಇದೆ. ಸೊ ನನ್ನ ಪರ್ಸ್ನಲಿ ನನಗೆ ಫೀಲ್ ಆಗಿದ್ದು. ಸೊ ಮಾಸ್ ಹೀರೋ ಆಗಬೇಕು ಅಂತ ಅಂದ್ಕೊಟ್ರೆ ಅದು ಮಾಸ್ ಲುಕ್ಕೇ ಇದೆ. ಏನು ಹೇಳ್ತೀರಿ ಅಂತ? ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂತ ಹೇಳಿದ್ರೆ ಒಬ್ಬೊಬ್ಬರು ಒಂಥರ ಹೇಳ್ತಾರೆ, ಆ ಥರ ಕಾಣ್ತೀಯ, ಈ ಥರ ಕಾಣ್ತೀಯ ಅಂತ. ಯಾವ ಥರ ಕಾಣ್ತೀಯ ಅಂತ ಬೇರೆಯವ್ರು ಯಾರು ಕಾಂಪ್ಲಿಮೆಂಟ್ ಯಾವ ಥರ ಕೊಟ್ಟಿದ್ದಾರೆ ಅಂತ? ಸುದೀಪ್ ಸರ್ ಥರ ಕಾಣ್ತೀಯ ಅಂತ ಹೇಳಿದ್ದಾರೆ. ಬಟ್ ಹೈಟು ಪರ್ಸೆಂಟ್. ಬಟ್ ಸುದೀಪ್ ಸರ್ ನಾನು ಚಿಕ್ಕ ಹುಡುಗನೇ, ಬಟ್ ಹೇಳಿದಾಗ ತುಂಬ ಖುಷಿ ಆಗುತ್ತೆ. ಇನ್ಸ್ಪಿರೇಷನ್ ಯಾರು ಸರ್ ನಮ್ಗೆ ಹೀರೋ ಆಗಬೇಕು ಅನ್ನೋದಕ್ಕೆ? ಯಾರನ್ನ ನೋಡಿ ನಾನು ಹೀರೋ ಆಗಬೇಕು ಅಂತ ಅನ್ಸುತ್ತೆ? ಡಾಕ್ಟರ್ ರಾಜ್ಕುಮಾರ್ ಸರ್, ಅಪ್ಪು ಸರ್ ಇಬ್ಬರೇ. ಯಾಕೆಂತ ಹೇಳಿದ್ರೆ ಅವ್ರ ಸಿಂಪ್ಲಿಸಿಟಿ. ಯಾಕೆಂತ ಹೇಳಿದ್ರೆ ಕ್ಲಾಸ್ ಮುಗಿಸ್ಕೊಂಡು ಪ್ರಸನ್ನ ಥಿಯೇಟ್ರಲ್ಲಿ ಅಪ್ಪು ವೆಂಕಟೇಶ್ ಮಾಸ್ಟ್ರು ನಾನು ಕರ್ಕೊಂಡು ಹೋಗೋರು ಅಪ್ಪು ಸರ್ ಮನೆಗೆ ಫೈಟ್ ಪ್ರಾಕ್ಟೀಸ್ ಮಾಡಿಸೋದಕ್ಕೆ. ಅವ್ರಿಗೆ ಮನೇಲಿ ಪ್ರಾಕ್ಟೀಸ್ ಮಾಡಿಸ್ತಿದ್ರು ಅಪ್ಪು ಸರ್ಗೆ. ನಾನು ಅಪ್ಪು ಸರ್ ಮಾಸ್ಟ್ರು ಕೇಳ್ತಿದ್ದೆ, ನನ್ನ ಕರ್ಕೊಂಡೋಗಿ ದಯವಿಟ್ಟು, ನನಗೇನು ಮಾಡಿಸ್ಬಿಟ್ಟು ನಾನು ಕೂತ್ಕೊತೀನಿ, ಅಪ್ಪು ಸರ್ ನಾನು ದೂರದಿಂದ ನೋಡ್ತೀನಿ ಅಷ್ಟೇ, ಬೇರೆ ಏನೂ ಮಾಡಲ್ಲ, ನಾನು ಚೇಷ್ಟೇನೂ ಮಾಡಲ್ಲ, ಕೈ ಕೊಟ್ಕೊಂಡು ನೋಡ್ತೀನಿ ಅಂತ ಹೇಳ್ತಿದ್ದೆ. ಆಗಲ್ಲ ಬೇಡಮ್ಮ ಅಂದಳು, ಮಾಸ್ಟರ್ ಕರ್ಕೊಂಡು ಹೋಗಲೇಬೇಕು ನೀವು ಅಂಥೇಳಿ ನಾನು ಫೈಟ್ ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ಅಲ್ಲಿಗೆ ಹೋಗ್ತಿದ್ದೆ. ಅಪ್ಪು ಸರ್ನ ತುಂಬ ಹತ್ರದಿಂದ ನೋಡಿದ್ದೀನಿ. ಅಂದರೆ ಒಬ್ಬ ಸೂಪರ್ ಸ್ಟಾರ್ ಮಗ ಇಷ್ಟು ಡೌನ್ ಟು ಅರ್ತ್ ಮಾತಾಡ್ತಾರಲ್ಲ, ನಾನು ಯಾರು ಅಂತ ಗೊತ್ತಿಲ್ಲ, ಕರ್ದು ಕಾಫಿ ಕೊಡಿಸ್ತಾರೆ, ಊಟ ಮಾಡಿ ಅಂತ ಹೇಳ್ತಾರೆ, ತಿಂಡಿ ತಿನ್ನಿ ಅಂತ ಹೇಳ್ತಾರೆ. 1-2 ತಿಂಗಳು ಟ್ರಾವೆಲ್ ಮಾಡಿದೆ. ಬೆಳಗಿನ ಜಾವ ಒಂದು 8 ಗಂಟೆ 9 ಗಂಟೆ ಕ್ಲಾಸ್ ಮುಗೀತಿತ್ತು ನಮ್ಮದಿಲ್ಲಿ. 9 ಗಂಟೆಯಿಂದ 10:30 11 ಗಂಟೆ ಅಪ್ಪು ಸರ್ ಮನೆ ಸತಾಶ್ ನಗರ ಮನೇಲಿ ಪ್ರತಿನಿತ್ಯ ಹೋದೆ. 1-2 ತಿಂಗಳು ನೋಡಿದೆ. ಅಪ್ಪು ಸರ್ನ ಕಣ್ ತುಂಬಿಕೊಂಡೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅವ್ರಿಗೆ ಹೇಳಿದ್ದೆ, ನಾನು ಮಾಸ್ಟರ್ ಹತ್ರನೂ ಹೇಳಿದ್ದೆ, ಇನ್ ಕೇಸ್ ಚಿಕ್ಕ ಪುಟ್ಟ ಪಾತ್ರ ಮಾಡ್ತಾಯಿದ್ದೀನಿ, ಇನ್ ಕೇಸ್ ಲಕ್ಕಿನೋ ಇಲ್ಲ ನನ್ನ ಸ್ಟ್ರಗಲ್ಲೋ ಇನ್ ಕೇಸ್ ಹೀರೋ ಆಗಿಬಿಟ್ರೆ ಅಪ್ಪು ಸರ್ ನನಗೆ ಬರ್ತಾರಲ್ವ ನೋಡೋಕ್ಕೆ, ಟೀಸರ್ ಲಾಂಚ್ಗೋ ಟ್ರೈಲರ್ ಲಾಂಚ್ಗೋ ಬರ್ತಾರಲ್ವ ನಾನು ನೋಡೋಕ್ಕೆ ಅಂತ ಹೇಳಿದ್ರೆ, ಅದು ಕೇಳಿಸ್ಕೊಂಡ್ರು ಟಕ್ಕಂತ. ಹಿಂದೆನೇ ಹೋಗ್ತಿದ್ರು, ಕೇಳಿಸ್ಕೊಂಡ್ರು, ಬರ್ತೀನಿ ಹೋಗೋ ಅಂತ ಹೇಳಿದ್ರು. ಅದೇ ರೀತಿ ನಮ್ಮ ಪ್ರೊಡ್ಯೂಸರ್ನ, ನಮ್ಮ ಡೈರೆಕ್ಟರ್ನ ಅಶ್ವಿನಿ ಮೇಡಮ್ ಅಂತ ಕರ್ಕೊಂಡು ಹೋಗಿದ್ದೆ. ಒಂದು ಟೀಸರ್ ತೋರಿಸಿದೆ. ತುಂಬ ಖುಷಿಪಟ್ಟರು ಅಶ್ವಿನಿ ಮೇಡಮ್, ತುಂಬ ಖುಷಿಪಟ್ಟು ಒಳ್ಳೇದಾಗಲಿ ಅಂತ ಹರಿಸಿದ್ರು. ಅಪ್ಪು ಸರ್ ಹರಿಸ್ದಂಗೆ ನಾನು ಖುಷಿ ಆಯಿತು. ಐ ಆಮ್ ಬ್ಲೆಸ್ಡ್ ಅಂತ ಹೇಳ್ಬೋದು. ಸಣ್ಣ ಪುಟ್ಟ ಪಾತ್ರ ಅಂದರೆ ಯಾವುದ್ರಲ್ಲಿ ಮಾಡಿದ್ದು? ಫಸ್ಟ್ ಬಣ್ಣ ಹಚ್ಚಿದೆ ಎಲ್ಲಿ ಸರ್? ಯಾವುದು? ಪುರುಷೋತ್ತಮ ಅಂತ ಸೀರಿಯಲ್ ಮಾಡಿದೆ. ಝೀಯಲ್ಲಿ ಒಂದು ಪುರುಷೋತ್ತಮ ಅಂತ ಒಂದು ಚಿಕ್ಕ ಪಾತ್ರ ಮಾಡಿದೆ. ಅದಾದಮೇಲೆ ಮಳೆ ಸಿನಿಮಾದಲ್ಲಿ ಮಾಡಿದೆ ಪ್ರೇಮ್ ಸರ್ ಜೊತೆ. ಅದಾದಮೇಲೆ ದಿಲ್ ಪಸಂದಲ್ಲಿ ಮಾಡಿದೆ ಡಾರ್ಲಿಂಗ್ ಕೃಷ್ಣ ಸರ್ ಜೊತೆ. ಅದಾದಮೇಲೆ ಫ್ಯಾಮಿಲಿ ಮ್ಯಾನಲ್ಲಿ ಅಜಯ್ ಸರ್ ಜೊತೆ ಮಾಡ್ತಾಯಿದ್ದೀನಿ. ಹಾಗೆ ಶೂಟಿಂಗ್ ಮುಗಿದಿದೆ, ರಿಲೀಸಿಗೆ ರೆಡಿ ಇದೆ. ಅದ್ರ ಮಧ್ಯದಲ್ಲಿ ಹೀರೋ ಆಗ್ತಿದ್ದೀರಾ? ಅದ್ರ ಮಧ್ಯದಲ್ಲಿ ಹೀರೋ ಆಗ್ತಾಯಿದ್ದೀನಿ, ಹೌದು.
ಅಮೃತ, ಫೈನಲ್ ವರ್ಡ್ಸ್ ನಿಮಗೆ ಈಗ ಮೊದಲನೇ ಅಂದರೆ ಡೆಬ್ಯೂ ಸಿನಿಮಾ ಕನ್ನಡದಲ್ಲಿ, ಎಷ್ಟು ಕಾತ್ರದಿಂದ ಕಾಯ್ತಾ ಇದ್ದೀರಾ ನಿಮ್ಮನ್ನು ನೀವು ಬಿಗ್ ಸ್ಕ್ರೀನ್ ಮೇಲೆ ನೋಡ್ಕೊಳ್ಳೋಕ್ಕೆ? ತೆಲುಗು ಸಿನಿಮಾದಲ್ಲಿ ನೋಡಿದ್ದಾಯಿತು, ಬಟ್ ಕನ್ನಡದಲ್ಲಿ ಸೊ ಗಾಂಧಿನಗರದಲ್ಲಿ ನಿಮ್ಮದು ಒಂದು ಕಟೌಟು, ಸೊ ಪೋಸ್ಟರ್ಸ್ಗಳೆಲ್ಲ ತುಂಬ ಚೆನ್ನಾಗಿ ಬಂದಿದೆ. ಟೀಸರ್ ಟ್ರೈಲರ್ ನೋಡಿದಾಗಲೂ ಕೂಡ ಅದ್ಭುತವಾಗಿ ಕಾಣಿಸ್ತಾ ಇದ್ದೀರಾ. ಸೊ ಏನು ಹೇಳ್ತೀರಿ ಫೈನಲ್ ವರ್ಡ್ಸ್? ತುಂಬ ಲೈಕ್ 5 years ಆಯಿತು ಇಂಡಸ್ಟ್ರಿ ನಂದು. ಮಾಡ್ಲಿಂಗ್ ಆದಮೇಲೆ ಮೂವೀಸ್ ಆದಮೇಲೆ ಇದು ಕನ್ನಡ ಫಸ್ಟ್ ಮೂವಿ ಡೆಬ್ಯೂಟು. ತುಂಬ ಎಕ್ಸೈಟ್ಮೆಂಟ್ ಇದೆ, ತುಂಬ ನರ್ವಸ್ ಇದೆ, ಹೇಗೆ ನಾವು ಕ್ಯಾರಿ ಮಾಡ್ತೀವಿ ಅನ್ನೋದು ಮೇನ್ ಬರುತ್ತೆ. ಸೊ ಪ್ರತಿಯೊಂದು ಲೈಕ್ ಕ್ಯಾರೆಕ್ಟರ್ಗೆ ಹೇಗೆ ನಾವು ಇಂಪ್ರೊವೈಸೇಷನ್ ಮಾಡ್ಕೋತೀವಿ ಅನ್ನೋದಿರುತ್ತೆ. ಸೊ ಅದನ್ನೆಲ್ಲ ನೋಡಿಕೊಂಡು ಮಾಡಿ ನಮ್ಮ ಪ್ರತಿಯೊಂದು ಔಟ್ಫಿಟ್ಟು ಆಗಲಿ ಏನೇ ಆಗಲಿ ನಾವು ಹೇಗೆ ನಾವು ಕಾಣಿಸ್ಕೊತೀವಿ ಅನ್ನೋದು ಮೇನ್ ಇಂಪಾರ್ಟೆಂಟ್ ಇರುತ್ತೆ. ಆ್ಯಕ್ಟ್ ಹೆಂಗೆ ಮಾಡ್ತೀವೋ ಅದೇ ಥರ ನಾವು ಕಾಣಿಸ್ಕೋಬೇಕಾಗುತ್ತೆ. ಸೊ ಪ್ರತಿಯೊಂದು ನೀಟಾಗಿ ಅಬ್ಸರ್ವ್ ಮಾಡಿ, ಈಗ ಈ ಮೂವಿಲೂ ಅಷ್ಟೇ ಮ್ಯಾಮ್ ಕೂಡ ಇದೇ ಹೇರ್ ಸ್ಟೈಲ್ ಇದೆ, ಇದು ಬರಬೇಕು, ಈ ಕಾಸ್ಟ್ಯೂಮ್ಗೆ ಇದೇ ಥರ ಸೆಟ್ ಮಾಡ್ಕೋಬೇಕು ಅಂತ ಎಲ್ಲ ನೀಟಾಗಿ ಹೇಳಿಕೊಟ್ರು. ಸೊ ಆ ಪ್ರೆಸೆನ್ಸ್ನ ನಾನು ಹೆಂಗೆ ಕ್ಯಾರಿ ಫಾರ್ವರ್ಡ್ ಮಾಡ್ತೀನಿ ಅಂತ ತುಂಬ ವೆಯ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನರ್ವಸ್ ಕೂಡ ಇದೆ, ಹೆಂಗೆ ಜನರು ತಗೋತಾರೆ ನಮ್ಮನ್ನ, ಲೈಕ್ ಡೆಬ್ಯೂಟ್ ಆಗಿ ಮಾಡ್ತಾ ಇರೋದು. ಸೊ ಹೆಂಗೆ ನಮ್ಮನ್ನು ಅವ್ರನ್ನ ಪ್ರೋತ್ಸಾಹ ಮಾಡ್ತಾರೆ, ಹೆಂಗೆ ಸಪೋರ್ಟ್ ಮಾಡ್ತಾರೆ ಅನ್ನೋದು ಇದೆ. ಸೊ ಐ ರಿಕ್ವೆಸ್ಟ್ ಎಲ್ಲರೂ ಥಿಯೇಟರ್ಸ್ಗೆ ಬಂದು ಮೂವಿ ನೋಡಿ ನಮ್ಮಂಥ ಲೈಕ್ ಅಪ್ಕಮಿಂಗ್ ಟ್ಯಾಲೆಂಟ್ಸ್ನ ಸಪೋರ್ಟ್ ಮಾಡಿ ಬೆಳೆಸಿ ಅಂತ ತುಂಬ ಲೈಕ್ ಮನಸ್ಸಿಂದ ಹೇಳ್ತಾ ಇದ್ದೀನಿ. ಸೊ ಐ ಹೋಪ್ ಒಳ್ಳೆ ಇದರಿಂದ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಹೋಪಿಂಗ್ ಫಾರ್ ದ ಬೆಸ್ಟ್. ಸೂರ್ಯ, ಫೈನಲ್ ವರ್ಡ್ಸ್ ನಿಮಗೆ ಆಲ್ರೆಡಿ ಪರಿಚಯ ಆಗಿದ್ದೀರಾ ನೀವು ಹೇಳ್ದಂಗೆ ಸಣ್ಣ ಪುಟ್ಟ ಪಾತ್ರಗಳ ಮೂಲಕ. ಸೊ ಈಗ ಆ್ಯಪಲ್ ಕಟ್ ಮೂಲಕ ಹೀರೋ ಆಗ್ತಿದ್ದೀರಿ. ನಿಮ್ಮ ಆಡಿಯನ್ಸ್ಗೆ ಅಥವಾ ನಿಮ್ಮ ಅಭಿಮಾನಿಗಳು, ಸುತ್ತಮುತ್ತ ಇರತಕ್ಕಂಥ ಫ್ರೆಂಡ್ ಸರ್ಕಲ್ಲು, ಸೊ ಎಲ್ರಿಗೂ ಫೈನಲ್ ವರ್ಡ್ಸ್. ಅಭಿಮಾನಿಗಳು ಅಂತ ಇನ್ನೂ ಯಾರೂ ಇಲ್ಲ, ಎಲ್ಲ ನನ್ನ ಫ್ರೆಂಡ್ಸು. ಅಪ್ಪು ಸರ್ ಅಭಿಮಾನಿಗಳಾಗಿರ್ಬೋದು, ದರ್ಶನ್ ಸರ್ ಅಭಿಮಾನಿಗಳಾಗಿರ್ಬೋದು, ಸುದೀಪ್ ಸರ್ ಅಭಿಮಾನಿಗಳಾಗಿರ್ಬೋದು, ಯಶ್ ಸರ್ ಅಭಿಮಾನಿಗಳಾಗಿರ್ಬೋದು, ಎಲ್ಲರೂ ಸಪೋರ್ಟ್ ಮಾಡ್ತಾಯಿದ್ದಾರೆ. ಇಲ್ಲ ನಾವು ನಿಂತ್ಕೊತೀನಿ ನಿಮ್ಮ ಜೊತೆ ಅಂತ ಸುಮಾರು ಜನ ಹೇಳ್ತಾಯಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ನೋಡಿದ್ದಾರೆ, ನಾನು ಎಲ್ಲ ಆ ಕಡೆ ಈ ಕಡೆ ಎಲ್ಲ ಓಡಾಡೋದು, ಎಲ್ಲ ಇದ್ರಲ್ಲಿ ನೋಡಿ, ಎಲ್ಲೋ ಪ್ರೆಸ್ ಮೀಟಲ್ಲಿ ನೋಡಿರ್ತಾರೆ, ಎಲ್ಲೋ ಫಂಕ್ಷನಲ್ಲಿ ನೋಡಿರ್ತಾರೆ, ಇಲ್ಲ ಯಾವುದೋ ಈವೆಂಟಲ್ಲಿ ನೋಡಿರ್ತಾರೆ. ಇಲ್ಲ ಅವಾಗಿಂದ ಹೇಳ್ತಿರೋ ಹೀರೋ ಆಗ್ತೀಯಾ. ಬಟ್ ಅದೊಂದು ಖುಷಿ, ಇವಾಗ ಹೀರೋ ಆಗ್ತಾಯಿನಿ. ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಹಾರೈಕೆ ಸದಾಕಾಲ ಇರಲಿ. ಹಾಗೆ ಮಾರ್ಚ್ 7ಕ್ಕೆ ನಮ್ಮ ಆ್ಯಪಲ್ ಕಟ್ ಸಿನಿಮಾ ರಿಲೀಸ್ ಆಗ್ತಿದೆ. ಪ್ರತಿಯೊಬ್ಬರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಹರಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ.